ಕೈಯೇ ಮುಗ್ದ್ಬಿಡ್ತಾಳೆ. ಮಧು ಮತ್ತೆ ಮುತ್ತಣ್ಣ ಆಲ್ರೆಡಿ ಹೋಗಿ ಕೊಡ್ತಿದ್ದಾರೆ. 80 ರೂಪಾಯಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ನಶಾ ವ್ಲಾಗ್. ಸೊ ಇವತ್ತು ನಾವು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ವರ್ಕಳದಿಂದ. ವರ್ಕಳ ಬೀಚ್ಗೆ ಹೋಗ್ತಾ ಇದ್ದೀವಿ ಇವಾಗ. ಬ್ಲ್ಯಾಕ್ ಸ್ಯಾಂಡ್ ಬೀಚಾ. ಎಲ್ಲರೂ ಯಾರು ರೆಡಿ ಆಗಿಲ್ಲ, ನಾರ್ಮಲ್ ಟೀ ಶರ್ಟ್ ಶಾರ್ಟ್ಸ್ ಹಾಕೊಂಡು ಇವತ್ತು ಬೀಚ್ಗೆ ಬಿಡೋಣ ಅಂತ ಹೋಗ್ತಾ ಇದ್ದೀವಿ. ನಾವು ಯಾವಾಗಲೂ ಬೀಚ್ಗೆ ಹೋದ್ರೆ ಯಾವತ್ತೂ ಬೀಚಲ್ಲಿ ಆಟನೇ ಆಡಿಲ್ಲ. ಸೊ ರೆಡಿಯಾಗಿ ಹೋಗೋದೆಲ್ಲ ಬೇಡ ಅಂದ್ಬಿಟ್ಟು ಸೊ ಇವಾಗ ಹಿಂಗೆ ಹೋಗಿ ಸೊ ನಾವು ರೂಮ್ ಇಲ್ಲೇ ಮಾಡಿರೋದು ಬೀಚ್ ನಿಯರೇ, ಹಾಗಾಗಿ ನಡ್ಕೊಂಡು ಹೋಗ್ತಾ ಇದೀವಿ. ಕಾರಲ್ಲೆಲ್ಲ ಹೋದ್ರೆ ಮತ್ತೆ ಬರುವಾಗ ಪೂರ್ಣಿಯವರು ಕರ್ಲ್ ಮಾಡ್ಕೊಂಡು ಪಾಪ ಇವಾಗ ಹೋಗಿ ಡೈರೆಕ್ಟ್ ಬೀಚಲ್ಲಿ ಬೀಳ್ತವ್ರೆ. ಪ್ಲಾನ್ ಚೇಂಜ್ ಆಗೋಯ್ತಲ್ಲ. ನಾವು ಬೇಗನೆ ಬಂದಿದ್ರೆ ಒಂದಷ್ಟು ಪ್ಲೇಸಸ್ನ ನೋಡಿಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಬರೋಷ್ಟರಲ್ಲೇ ಮಧ್ಯಾಹ್ನ ಆಗೋಯ್ತು. ಇವಾಗ ಎಲ್ಲೋದ್ರೂ ಟೈಮ್ ಆಗೋಗುತ್ತೆ. ಹಾಗಾಗಿ ನಮ್ಮ ಅಣ್ಣ ನೋಡಿ ಗೈಸ್ ಯೋ ಮಾಡೋಣ. ಯೋ ಮುತ್ತುರಾಜ ಕಾಲಿಟ್ಟ ಸೈಡ್ ಬಿಡಲ್ಲೇ. ವೆಲ್ಕಮ್ ಬ್ಯಾಕ್ ಹೇಳೋಣ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ವ್ಲಾಗ್ಸ್. ಜಾಸ್ತಿ ಬರ್ತಾ ಇದೆಯಂತೆ. ಸೊ ಬೀಚ್ ಅಲ್ಲಿ ಮನುಷ್ಯರನ್ನ ಅಲೋ ಮಾಡಲ್ಲಂತೆ. ಮತ್ತೆ 6:30ಗೆ ಲೈಫ್ ಗಾರ್ಡ್ಸ್ ಎಲ್ಲ ಮನೆಗೆ ಹೋಗ್ತಾರಂತೆ ಅವ್ರು ಡ್ಯೂಟಿ ಮುಗಿಸ್ಕೊಂಡು. ಅವಾಗ ನೀವು ಕದ್ದು ಮುಚ್ಕೊಂಡು ಹೋಗಿ ಅಂತ ಅವ್ರೆ. ಹೋಗಿ ಹಂಗೆ ಹೊಂಟೋಗಿ ಅಂತ. ಸೊ ನಾವು ಇವಾಗ ಬ್ಲ್ಯಾಕ್ ಬೀಚಿಗೆ ಬಂದಿದ್ದೀವಿ ಗೈಸ್. ಆದರೆ ಇಲ್ಲಿ ಬಿಡ್ತಾ ಇಲ್ಲ ನಮ್ಮನ್ನ ನೀರ್ ಹತ್ರ. ಮೇ ಬಿ ವರ್ಕಳ ಬೀಚಲ್ಲಿ ಬಿಡ್ಬೋದೇನೋ. ಇಲ್ಲಿಂದ 1.5 ಕಿಲೋಮೀಟರ್ ಇದೆ. ಓಕೆ ನೋಡ್ಕೊಳ್ಳಿ ಗೈಸ್, ಇದೆ ಬ್ಲ್ಯಾಕ್ ಬೀಚ್. ಅಂದರೆ ಇಲ್ಲಿ ನಾವು ಇಲ್ಲೆಲ್ಲ ನಿಂತ್ಕೊಂಡು ಕೂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋಕ್ಕಷ್ಟೇ, ನೀರಲ್ಲೆಲ್ಲ ಬಿಡಲ್ಲ. ಇಲ್ಲಿ ಚೆನ್ನಾಗಿದೆ. ಹಿಂಗವ ತಂಬಿ ತಂಬಿ ಅಂದ್ರೆ ಅಣ್ಣ ಅನ್ನಕ್ಕೆ ಕಾರ್ ಇಟ್ಕೊಂಡು ಆಟೋಗೆ ಎಷ್ಟು ಪರದಾಡ್ತಿರೋದು ನೋಡಿ. ಇವಳು 100ಗೆ ಮಾಡಿಸ್ತಾಳೆ. 4 ಕಿಲೋಮೀಟರ್ಗೆ 400 ರೂಪಾಯಿ ಅಂತೆ. 2 ಆಟೋಗೆ ಜಾಸ್ತಿ ಆಯ್ತು. 300 ಮಾಡಿಸು. ಇಲ್ವಂತೆ 350. ಕೈಯೇ ಮುಗ್ದ್ಬಿಡ್ತಾಳೆ. ನಾಚಿಕೆ. ಇವಾಗ ಚಿಲಕೂರ್ ಬೀಚಿಗೆ ಬಂದಿದ್ದೀವಿ. ಪುಣ್ಯ ಯಾರು ಫಸ್ಟ್ ಓಡ್ತಾರೆ ಅವ್ರ ಹತ್ರ. ಚಲೋ ಬಾ. ಯಾರು ಇಲ್ಲ ಗೈಸ್, ಯಾರಿಲ್ಲ. ನಾವೇ ಇಷ್ಟು ಜನ. ಅಕ್ಕ ಏನೋ ಮಾಡ್ತಾವಳೆ. ಏನ್ ಮಾಡ್ತಿದ್ಯಾ? ಫೋಟೋ. ಓ ಕಾಲು. ಯಾರಿಲ್ಲ, ಬಿಳು ಹೋಗಿ. ಆಳಾದ್ರೇನು ಇಲ್ಲ ಬಿಳಿ. ಇದು ಏನೋ ಮಾಡ್ತಾರಲ್ವ, ಥೆರಪಿ ಏನೋ ಐತೆ. ಮಣ್ಣಾಕು ಬಾ ಅಲ್ಲಿ ಅವ್ರಿಗೆ ಲೋಯ್ತಾರ ಮಣ್ಣಾಕು. ಬೆಂಗಳೂರಿಂದ ಮಗ ತಮಾಷೆಗಾಗಿ ಪ್ಲೀಸ್ ಬೇಡ.
ನೀರು ಹೋಗುತ್ತೆ ಹೋಗುತ್ತೆ. ಓಡು 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 ಓಡು. ಯಪ್ಪ ಏ ಎಳ್ಕೊಂಬನ್ನಿ ಎಳ್ಕೊಂಬನ್ನಿ. ಬಾ ನಿಶಾ ಒಳಗೆ 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 ಬಾ. ಏನಿಲ್ಲ ಗೈಸ್, ಬ್ಲ್ಯಾಕ್ ಬೀಚ್ ಹತ್ರ ಸಿಗ್ಲಿಲ್ಲ ಅಂದ್ಬಿಟ್ಟು ಈಗ ಬ್ಲ್ಯಾಕ್ ಬೀಚ್ ಅಲ್ಲ, ಅದೇ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಸಿಕ್ಕಿಲ್ಲ ಅಂದ್ಬಿಟ್ಟು ಈಗ ವೈಟ್ ಬೀಚ್ ಹತ್ರ ಬಂದಿದ್ದೀವಿ. ಎಲ್ಲ ಮಣ್ಣಾಗಿದೆ. ಆ ಮಧ್ಯದಲ್ಲಿ ಎಳನೀರು ಕುಡಿತಾ ಇದೀವಿ. ಆರೋಗ್ಯಕ್ಕೆ ತಂಪು ಅಂಡ್ ಆರೋಗ್ಯಕರವಾದ ಪಾನೀಯ ಕುಡಿದ್ಬಿಟ್ಟು ಈಗ ಗಂಜಿ ತಿಂತಾ ಇದ್ದಾರೆ ಎಲ್ಲರೂ. ಆಟ ಬಂದು ಅಲ್ಲಿ ನಿಂತಿದೆ. ಸೊ ಈಗ ಹೊರಡಬೇಕು ನಾವು. 9 ಮೆಂಬರ್ಸ್. ರಿಪೋರ್ಟಿಂಗ್ ಮ್ಯಾನೇಜರ್ ಮದನ್ ಜೊತೆಗೆ ನಮ್ಮ ಸಿಬ್ಬಂದಿ ವರ್ಗ. ಬರ್ಲಾ? ಎಲ್ಲ ರೆಡಿನಾ? ಸ್ವಲ್ಪ ಸುಮಾರಾಗಿ ನಿಮ್ಮಂಗ್ ರೆಡಿ ಆಗಾಯ್ತು. ಚೆನ್ನಾಗಿ ರೆಡಿ ಆಗಿದ್ದೀರಾ ಅಣ್ಣ? ಇನ್ನೂ ಒಂದು ತಂದೀನಿ, ಬಟ್ ಅದೇ ನೀವು ಈ ಅಯೋಧ್ಯಕ್ಕೆ ತಂದಂಗೆ ತಂದಿದ್ದೀರಾ ಈ ಸಲನು? ತಂದೀನಿ, ಫುಲ್ ಬ್ಯಾಗ್ ಐತೆ, ಬಟ್ ಯಾವ್ದು ಆಕಳುವಂತ ತಂದಿಲ್ಲ. ನಾನೀಗ ಅವ್ರ ಬಟ್ಟೆ ಇಸ್ಕೊಳಕ್ ಹೋಗಿನಿ. ಓಹೋ, ನೀವೇ ಎಲ್ಲ ರೆಡಿ ಆಗಿದ್ದಾರೆ ಅಣ್ಣ. ಲೋಹಿತ್ ಅಣ್ಣ ರೆಡಿನಾ? ಅಣ್ಣ ನೀವು ರೆಡಿ? ಈಗ ಎಲ್ಲಿಗೆ? ಕಾಫಿ ಕುಡಿಯೋಕೆ. ಇಲ್ಲಪ್ಪ, ನೀವು ಏನೋ ಪ್ಲಾನ್ ಮಾಡಿದಾರ? ಇಲ್ಲೆಲ್ಲ ಟೂರ್ ಗೈಡ್ ಕೇಳ್ಬೇಕು. ಟೂರ್ ಗೈಡ್ ಇವ್ರೆ. ಪ್ಯಾಕೇಜ್ ಅಲ್ಲಿ ಇನ್ನೂ ಏನಿದೆ ಮೇಡಮ್? ಪ್ಯಾಕೇಜ್ ಅಲ್ಲಿ ಇವಾಗ ಎಲ್ರಿಗೂ ಇವಾಗ ಇದು ಏನು ಎನರ್ಜಿ ಡ್ರಿಂಕ್. ಯಾವ ತರ? ರೆಡ್ ಬುಲ್. ಎಲ್ಲ ರೆಡಿ ಆಗಿದಾರ? ರೆಡಿ 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 ರೆಡಿ. ಕಮೆಂಟ್ ಮಾಡಿ ಏನಣ್ಣ? ಯಾರು ಏನು ಬೇಕು ಅಂದ್ರೆ ಗೋವಾ ಅಲ್ಲ ಅಣ್ಣ ಇದು. ಚಲೋ ನಮ್ಮ ಚಪ್ಪಲಿ ಪೆಟ್ಟಿಗೆ ನೋಡಿ ಗೈಸ್. ಬಂದಿರೋ 3 ದಿನಕ್ಕೆ ಇವಳು 3 ಜೊತೆ, ನಾನು 3 ಜೊತೆ, ಪೂರ್ಣಿ ಒಂದ್ರಲ್ಲೇ ನೋಡಿ. ಎಲ್ಲ ಔಟ್ಫಿಟ್ಗೂ ನಮ್ಮ ಪೂರ್ಣಿದ್ ಮ್ಯಾಚ್ ಆಗುತ್ತೆ. ನಮ್ದು ಹಾಕೊಳಕ್ಕೆ ನಮ್ಮಿಬ್ರದ್ದು 36, 37, ಅವಳದು 41. ಹಾಗಾಗಿ ಹೇಳ್ತೀರಾ ಆಗಲ್ಲ. ಎಲ್ಲಿಗೆ? ನನ್ನ ಕಾಸ್ಟ್ಯೂಮಿಗೆ ಮ್ಯಾಚ್ ಹೋಗೋ ನೋಡ್ಬೇಕು. ಇದು ನನ್ನ ಕೊಟ್ನ ಗೈಸ್. ಏನಿದೆ? ಏನೋ ಬೇಕಾ? ಈಗ ಬೆಲ್ಟ್ ಬೇಕಾ ನಿನಗೆ? ನಾವು ಪರವಾಗಿಲ್ಲ ಬಾ, ಇಲ್ಲೇ ಸ್ಟೇ ಆಗಿರೋದು. ಬೇಕಾ? ಈ ಥರ ಎಷ್ಟೊಂದು ವಿಲ್ಲಾಸ್ ರೆಸಾರ್ಟ್ ಥರ ಎಷ್ಟೊಂದಿದೆ ವಾರ್ಕಳದ ಹತ್ರ. ನಿಯರ್ ಬೀಚ್ ಹತ್ರನೇ ಸುಮಾರಿದೆ. ನೀವು ಇಲ್ಲಿ ಏನಾದ್ರು ಬರ್ತೀನಿ ಅಂದರೆ ವಾರ್ಕಳ ನಿಯರೇ ಬಂದ್ಬಿಟ್ಟು ನೀವು ಬುಕ್ ಮಾಡ್ಕೋಬಹುದು. ಇವಾಗ ನಾನು ಯಾವ ಚಪ್ಪಲಿ ಹಾಕೊಳ್ಳಿ ಅಂತ ಯೋಚನೆ ಮಾಡ್ತೀನಿ. ನಾವಿವಾಗ ವಾರ್ಕಳ ಕ್ಲಿಫ್ ವಾಕಿಂಗ್ ಹತ್ರ ಬಂದಿದ್ದೀವಿ. ಸೊ ಇಲ್ಲಿ ಕೆಫೇಸು, ರೆಸ್ಟೋರೆಂಟ್, ಹಾಗೆ ಶಾಪಿಂಗ್ ಎಲ್ಲ ಫೇಮಸ್. ಹಾಗಾಗಿ ಬಂದಿದ್ದೀವಿ. ಅಲ್ಲಿಂದ ಸ್ಟಾರ್ಟ್ ಆಗಿದೆ. ಫುಲ್ ವಾಕ್ ಮಾಡ್ಕೊಂಡು ಹೋಗೋದು. ನೋಡಿ ಹೆಂಗೈತಣ್ಣ? ಚೆನ್ನಾಗಿದೆ. ನಡಿ ಬಲ್ಲೆ. ಎಷ್ಟು? 80 ರೂಪಾಯಿ. ಎರಡನ್ನ ತಗೊಂಡಿದ್ದು. ನಂಗ್ ಬೇಡ ತಗೋ. ಹಾಕೋ. ಜಿಂಗ್ ಚಕ್ ಮಾಡೋಣ. ಒಂದೊಂದು ಹಾಕೊಳ್ಳಿ, ಎಲ್ಲ ಇದೆ ತಗೋ. ಬೇರೆದ್ ಕೊಡಿ. ಎಷ್ಟಾಯ್ತು? 160, 240, 220. 80ನ ಒಂದು. ಪೂರ್ಣಿ ನಿಂಗೆ ಇವಾಗ ನಾವು ಲೈಟಾಗಿ ಶಾಪಿಂಗ್ ಮಾಡ್ತೀವಿ, ಇಲ್ಲ ಮಾಡಲ್ಲ ಗೊತ್ತಿಲ್ಲ. ಇವಾಗ ಒಂದು ಮ್ಯಾಗ್ನೆಟ್ ತಗೋಬೇಕು. ಕೇರಳ ಹೊರಗಡೆ ಅನ್ನೋದಲ್ವಾ ಈ ಥರ ಫ್ರಿಜ್ ಮ್ಯಾಗ್ನೆಟ್ ಎಲ್ಲ ಕಲೆಕ್ಟ್ ಮಾಡಿ ಈ ಥರ ಬೇಡ, ಈ ಥರನೇ ಇರಬೇಕು. ಬೀಚ್ ಥರ ಬನ್ನಿ. ಒಳಗಡೆ ಬರಲ್ಲ, ಓಡ್ಬಿಡ್ತಾರೆ.
ತಾನೆ ಒಳಗೆ ಶಾಪಿಂಗ್ ಅಂದರೆ. ಇಲ್ಲೆಲ್ಲ ಬಟ್ಟೆಗಳಿದೆ, ಎಲ್ಲ ಇದೆ ನೋಡ್ತಾ ಇದ್ದಾರೆ ಇಲ್ಲಿ. ಸೂಪರ್ ಔಟ್ ಸೈಡ. ಓಕೆ, ಚೆನ್ನಾಗಿತ್ತಾ? ಇಲ್ಲಿ ವೈಬ್ಸ್ಗೆ ಅಷ್ಟೇ ಈ ಥರ ಇದೆ. ಟಾಪ್ಸ್ಗಳು ಓಕೆ ಸುಮಾರಾಗಿದೆ. ನಡಿ ಹಂಗೆ ಓಡ್ಬಿಡು ಪುಣಿ. ಓ ಒಳಗೂ ಇದೆ ಬ್ಲ್ಯಾಕ್. ಏನೋ ಟೋಪಿನ ಇಲ್ಲಿದೆ ನೋಡು. ಕೇರಳ ಅನ್ನಿಸ್ತವ. ಕೇರಳ ಅವ್ರದ್ದೇ ಸ್ಟೈಲ್ದೈತೆ ನೋಡು. ಅಲ್ಲೇ ನೋಡ್ದೆ ಅದು ಅಂದರೆ ಒಂದೊಂದು ಲೆಟರ್ ಚೆನ್ನಾಗಿರ್ತಿರ್ಲಿಲ್ಲ ಆ ಥರ ಎಲ್ಲ. ಚೆನ್ನಾಗಿದೆ ಕಲ್ಚರ್ ಕೇರಳ. ಫಸ್ಟ್ ಟೈಮ್ ಹಾಕೊಂಡೆ, ಚೆನ್ನಾಗಿದೆ. ಇನ್ನೊಂದು ಸೈಡ್ ಬೇಕಾ ಒಂದು ಸೈಡ್ ಸಾಗ? ಒಂದು ಸೈಡ್ ಅಣ್ಣ ನಿಮ್ಗೆ ಬೇಕಾ? ಏನು ಅಂತ ಗೊತ್ತಾಯ್ತಲ್ಲ, ಅದಕ್ಕೆ ನೋಡ್ಕೊಂಡಿದ್ವಿ. ಲಾಸ್ಟ್ ಟೈಮ್ ಗೋವಾದಲ್ಲಿ ಅಣ್ಣ ಹಾಕ್ಸ್ಕೊಂಡಿದ್ದ. ತೋರಿಸ್ತೀನಿ ರೀ ಒಂದು ಫೋಟೋನ ನಿಮ್ಗೆ. ನಿಮ್ಮಣ್ಣವರ ವಿನೋದ್ ನಮ್ಮ ಅಣ್ಣ ಎಲ್ಲ ಹಾಕ್ಸಿದ್ರು. ಒಂದು ಸೈಡ್ ಚೆನ್ನಾಗಿರುತ್ತೆ, ಎರಡು ಸೈಡ್ ಚೆನ್ನಾಗಿರುತ್ತಾ? ಒಂದು ಸೈಡ್ ಚೆನ್ನಾಗಿರುತ್ತಲ್ಲ, ಅವ್ರು 2 ಸೈಡ್ ಅಂತಾರೆ. 200 ಹೇಳಿದ್ರು, ಮಧು 50 ಅಂದ್ಬಿಟ್ಟು ಹೋದ್ಲು. ನಾವು 100 ಮಾಡಿಸ್ಕೊಂಡ್ವಿ. ಸೊ ನೆಕ್ಸ್ಟ್ ನಾನು ಹಾಕ್ಸ್ಕೋಬೇಕು. ಇಲ್ಲೆಲ್ಲ ಈ ಥರ ಬೀಚ್ ವೈಬ್ಸ್ದು ಎಲ್ಲ ಇಲ್ಲ ಅದೇ ಥರ ಸಿಗೋದು. ಈ ಥರ ಮಣಿ ಟ್ಯಾಟೂ ಈ ಥರ ಸಿಗುತ್ತೆ. ಇವಾಗ ನಾನು ಹಾಕ್ಸ್ಕೊತಾ ಇದ್ದೀನಿ. ನಂದು ಚಿಕ್ಕ ಕೂದಲು ಇದೆಯಲ್ಲ ಬೇಗನೆ ಆಗೋಯ್ತು. ನೆಕ್ಸ್ಟ್ ಇವಾಗ ಮಧು ಬರ್ತಾಳೆ, ಅವಳು ಬಟ್ಟೆ ತಗೊಳಕ್ಕೆ ಹೋಗಿದ್ದಾಳೆ. ಬರ್ತಾಳೆ. ಪೂರ್ಣಿ ಏನು ತಗೊಂಡೆ? ಏನು ಬೇರೆ ಏನು ತಗೊಂಡೆ? ಇದು ನೋಡ್ತಾ ಇದ್ದೀನಿ ಮ್ಯಾಮ್. ಯಾವುದು? ನನ್ನ ಫ್ರೆಂಡ್ಸಿಗೆ ಕೊಡೋದಿತ್ತು. ಓಹೋ ತಗೋ. 100 ಅನ್ಸುತ್ತೆ ಫೈನಲ್ಲು. ಇದು ಸ್ಫೂರ್ತಿಗೆ, ಪ್ರತೀಕ್ಷೆಗೆ ನಾನು ಇಂಥ ಫ್ರೆಂಡ್. ನಂದಾಯ್ತು ಗೈಸ್. ಕಲರ್ ಹಾಕ್ಸ್ಬಿಟ್ಟಿದ್ದೀನಿ ಈ ಸಲ. ಯಾವ ಭಾಷೆ ಅದು ಪೂರ್ತಿ ಗೊತ್ತಿಲ್ಲ. ಅದೇ ಭಾಷೆಲಿ ಹೋದ್ಲಾ? ಸೀ ಫುಡ್ ರೆಸ್ಟೋರೆಂಟ್ ಅಂತ ಒಂದು ನಾವು ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಮಧು ಮತ್ತೆ ಮುತ್ತಣ್ಣ ಆಲ್ರೆಡಿ ಹೋಗಿ ಕಾಫಿನ ಕುಡಿತಾರೆ. ಇಲ್ಲಕ್ಕ ಓಪನ್ ಇದು. ಅಲ್ಲಿ ಮುಂದೆ ಹೋಗು. ಸ್ಟಾಪ್ ಮಾಡ್ತೀನಾ? ಸ್ಟಾಪ್ ಮಾಡಲಾ? ನಮ್ದೇ ನೋಡಿ. ನಾನು ನನ್ನ ಪಾರ್ಟ್ನರ್ ಇಲ್ಲಿ ಕಾಫಿ ಕುಡಿತಾ ಇದ್ದೀವಿ. ಒಂಥರ ಕ್ಯೂಟ್ ಆಗಿದೆ ಈ ಸ್ಟಾಲ್ ನೋಡಿ ಗೈಸ್. ಏನು ಸಕ್ಕತ್ತಾಗಿದೆ ಗೊತ್ತಾ, ಎಷ್ಟು ಕ್ಯೂಟ್ ಆಗಿದೆ. ಹಾಗೆ ಇಲ್ಲಿ ಜ್ಯೂಸ್ ಕೂಡ ಸಿಗುತ್ತೆ. ಅವರು ಊಟ ತರಕ್ಕೆ ಹೋಗಿದ್ದಾರೆ. ಪರೋಟ ಮತ್ತೆ ಏನು ತಗೊಂಡಿದ್ದು? ಚಿಕನ್ ಎಲ್ಲ ತಗೊಂಡಿದ್ರೆ. ಆ್ಯಕ್ಚುಲಿ ಇಲ್ಲಿ ಕೇರಳದಲ್ಲಿ ಎಲ್ಲೋ ಫಿಶ್ ನಾವು ಹೋಗೋ ಕಡೆನೇ ಸಿಗ್ತಾ ಇಲ್ವೋ, ಇಲ್ಲ ರೇರೋ ಫಿಶ್ ಗೊತ್ತಾಗ್ತಾನೆ ಇಲ್ಲ. ಫಿಶ್ಗಂತೂ ಹೆವಿ ಪರದಾಡ್ತಾ ಇದ್ದೀವಿ. ಸಿಗುತ್ತೆ, ಬಟ್ ಇದು ಒಂದು ಹೋಟೆಲಿಗೆ ಮಧ್ಯಾಹ್ನನೂ ಬಂದಿದ್ವಿ. ಈ ಹೋಟೆಲಲ್ಲಿ ಫಿಶ್ಶೇ ಇಲ್ಲ. ಮಧ್ಯಾಹ್ನನೂ ಇರಲಿಲ್ಲ, ಈಗಲೂ ಇರಲಿಲ್ಲ. ಸೊ ಅದೇನೋ ನಮಗೂ ಫಿಶ್ಶು ಏನೋ ನಂಟಿಲ್ಲ ಅನಿಸುತ್ತೆ. ಸೊ ನಾಳೆ ಏನಾದರೂ ಸಿಗುತ್ತಾ ಅಂತ ಅಂದ್ಬಿಟ್ಟು. ಆ್ಯಂಡ್ ಇವಾಗ ನಾವು ವಾರ್ಕಳದಲ್ಲಿದ್ವಿ. ವಾರ್ಕಳದಲ್ಲಿ ಒಂದು 2-3 ಜಾಗಕ್ಕೆ ಹೋಗಿದ್ವಿ. ಆಮೇಲೆ ಬೀಚ್ಗೆ ಹೋಗಿದ್ವಿ. ಈ ಥರ ಇವತ್ತು ಡೇ ಚೆನ್ನಾಗಿತ್ತು. ಅದಾದಮೇಲೆ ನಾಳೆ ಇನ್ನೂ ತುಂಬ ಪ್ಲ್ಯಾನ್ಸ್ ಇದೆ. ಇಲ್ಲಿಂದ ವಾರ್ಕಳೆಯಿಂದ ಸ್ವಲ್ಪ ಮುಂದೆ ಅಂದರೆ ಸ್ವಲ್ಪ ಮೇಲ್ಗಡೆ ಆದಂಗೆ ಹೋಗ್ತೀವಿ. ನಾಳೆ ಹೊರಡ್ತೀವಿ ಇಲ್ಲಿಂದ ವಾರ್ಕಳೆಯಿಂದ. ಆ್ಯಂಡ್ ಏನೇನು ಜಾಗ ಇದೆ ಅದೆಲ್ಲ ಕವರ್ ಮಾಡ್ಕೊಂಡು ಹೋಗೋಣ ಅಂತ ಇವಾಗ ಕಾಫಿ ಕುಡಿತಾ ಇದ್ದೀವಿ. ಊಟ ಪಾರ್ಸೆಲ್ ತೊಗೊಂಡು ಹೋಗ್ತಾ ಇದ್ದೀವಿ. ಯಾಕಂದರೆ ಮದನ್ ಅವರೆಲ್ಲ ಡೈರೆಕ್ಟ್ ರೂಮ್ಗೆ ಹೋದರು. ಸೊ ನಾವು ಅಂದರೆ ಇಲ್ಲೆಲ್ಲ 9 ಗಂಟೆಗೆ ರೆಸ್ಟೋರೆಂಟ್ಸ್ ಕ್ಲೋಸು. ಮತ್ತು ಏನಾದರೂ ಬೇಕು ಅಂದರೆ ಆಲ್ಮೋಸ್ಟ್ ಎಲ್ಲ ಶಾಪ್ಸ್ ಕ್ಲೋಸ್ ಆಗ್ತಾ ಇರುತ್ತೆ. ಹಾಗಾಗಿ ನಾವು ಮಾತ್ರ ಬಂದ್ವಿ. ಸುಮ್ಮನೆ ಯಾಕೆ 2 ಕಾರಲ್ಲಿ ಅಂದ್ಬಿಟ್ಟು. ಸೊ ಇವಾಗ ನಾವು ತಗೊಂಡು ಹೋಗುವ ರೂಮಿಗೆ. ಅವರೆಲ್ಲ ಅಲ್ಲೇ ಇದ್ದಾರೆ. ಓಕೆ ಗಾಯ್ಸ್, ನಾವಿವಾಗ ರೂಮಿಗೆ ಬಂದ್ವಿ. ಸೊ ಎಲ್ಲರೂ ಡ್ರೆಸ್ ಚೇಂಜ್ ಮಾಡಿಕೊಂಡು ಊಟ ಮಾಡಿಕೊಂಡು ಪಾಚ್ಕೊಳ್ಳೋದಷ್ಟೇ. ನಾಳೆ ಬೆಳಿಗ್ಗೆ ಎದ್ದು ಇನ್ನೂ ವರ್ಕಳನ್ನು ಎಕ್ಸ್ಪ್ಲೋರ್ ಮಾಡೋದು ತುಂಬ ಇದೆ. ಹಾಗಾಗಿ ನಾಳೆ ಫುಲ್ ವರ್ಕಳದಲ್ಲೇ ಇದ್ದು ನಾಳೆ ನೈಟ್ ಹೊರಡ್ತೀವಲ್ಲ, ನಾಡಿದ್ದು ಬೆಳಿಗ್ಗೆ ಹೊರಡ್ತೀವ ಅನ್ನೋದು ಇನ್ನೂ ಫಿಕ್ಸ್ ಆಗಿಲ್ಲ. ಸೊ ಅಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ಕಿಸ್ ಮಧುಗಳ ಯೂಟ್ಯೂಬ್ ಚಾನಲ್, ನಿಶಾ ನಿಖಿಲ್ ವ್ಲಾಗ್ಸ್ ಹಾಗೂ ಪೂರ್ಣಿ. ನಂದು ಯೂಟ್ಯೂಬ್ ಚಾನಲ್ ಎಲ್ಲ ಇಲ್ಲ. ಅಷ್ಟೇ.